ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದ ಆಚೆ ಈಚೆ ಶುಕ್ರವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಅಡಿಕೆ ಬೆಳೆಗಾರರ ಮತ್ತು ಮಾರಾಟಗಾರರ ಸಮಸ್ಯೆಗೆ ಸರ್ಕಾರ ಸ್ಪಂದಿಸುವ ವಿಶ್ವಾಸ ವ್ಯಕ್ತಪಡಿಸಿದ ಖಂಡಿಕಾ ಸೂರ್ಯನಾರಾಯಣ್. ದ್ವಾರಕನಾಥ ಕಲಾಮಂದಿರ ಪಕ್ಕದ ಚರಂಡಿಯೊಳಗೆ ವಿದ್ಯುತ್ ಕಂಬ. ನಗರಸಭಾ ಅಧ್ಯಕ್ಷರು ಉಪಾಧ್ಯಕ್ಷರಿಂದ ಸ್ಥಳ ಪರಿಶೀಲನೆ. ವಿದ್ಯುತ್ ಕಂಬ ಸ್ಥಳಾಂತರಿಸಲು ಮೈತ್ರಿ ಸವಿತಾ ಶ್ರೀನಿವಾಸ್ ಮೇಸ್ತ್ರಿ ಒತ್ತಾಯ. ಉಲ್ಲಾಸ್ ಶಾನ್ಭಾಗ್ ಅವರ ವನ್ಯಜೀವಿ ಛಾಯಾಚಿತ್ರ ಅಮ್ಮನ ಆಸರೆ ಪ್ರದರ್ಶನಕ್ಕೆ ಚಾಲನೆ ನೀಡಿದ ಪ್ರವೀಣ್. ಮಾರ್ಚ್ 23ರವರೆಗೂ ಅಪರೂಪದ ಛಾಯಾಚಿತ್ರ ಪ್ರದರ್ಶನ ಉಚಿತ ವೀಕ್ಷಿಸಲು ಸದಾವಕಾಶ. ಇಂದಿನಿಂದ ಏಪ್ರಿಲ್ 4ರವರೆಗೆ ಎಸ್ಎಸ್ಎಲ್ಸಿ ಪರೀಕ್ಷೆ. ಪರೀಕ್ಷಾ ಸಿದ್ಧತೆ ಕುರಿತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮಾಹಿತಿ. ಈಗ ಸುದ್ದಿಯ ವಿವರ. ಅಡಿಕೆ ಬೆಳೆಗಾರರು, ಮಾರಾಟಗಾರರು ಹಾಗೂ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ರಾಜ್ಯ ಸರ್ಕಾರದಿಂದ ಪರಿಹಾರ ಸಿಗುವ ಸಾಧ್ಯತೆ ನಿಚ್ಚಳವಾಗಿದೆ ಎಂದು ಕರ್ನಾಟಕ ರಾಜ್ಯ ಅಡಿಕೆ ಸಹಕಾರ ಸಂಘಗಳ ಸಹಕಾರ ಮಂಡಲದ ಉಪಾಧ್ಯಕ್ಷ ಕೆಎಂ ಸೂರ್ಯನಾರಾಯಣ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಮ್ಮ ನಮಸ್ಕಾರಗಳು. ಕರ್ನಾಟಕ ರಾಜ್ಯ ಅಡಿಕೆ ಸಹಕಾರ ಸಂಘಗಳ ಸಹಕಾರ ಮಹಾಮಂಡಲ ನಿಮಿತ್ತ ಶಿವಮೊಗ್ಗ ಇದು ಕರ್ನಾಟಕ ರಾಜ್ಯದ ಎಲ್ಲ ಅಡಿಕೆ ಮಾರುಕಟ್ಟೆ ಸಹಕಾರ ಸಂಘಗಳ ಒಂದು ಒಕ್ಕೂಟ. ಕ್ಯಾಂಪ್ಕೋ, TSS, TMS, ಸಿರ್ಸಾಪುರ, ಸಿರ್ಸಿ, ಶಿವಮೊಗ್ಗ ಮ್ಯಾಮ್ಕೋಸು, ನಮ್ಮ ಯಾಪ್ಸ್ಕೋಸು, ಸಾಗರ ತೋಟಗಾರ ಸೊಸೈಟಿ, ಚನ್ನಗಿರಿಯ ದುಮ್ಕೋಸು, ಹೀಗೆ ಸುಮಾರು 42 ಸಹಕಾರ ಸಂಘಗಳು ಮಾರ್ಕೆಟ್ ನಮ್ಮ ಸದಸ್ಯರಾಗಿದ್ದಾರೆ. ಈ ಸಹಕಾರ ಸಂಘದ ಉದ್ದೇಶ, ಈ ಒಕ್ಕೂಟದ ಉದ್ದೇಶ ಸಹಕಾರ ಸಂಘಗಳನ್ನು ಬಲಪಡಿಸುವುದು, ಆ ಮೂಲಕವಾಗಿ ರೈತರಿಗೆ ನ್ಯಾಯಯುತವಾದ ಬೆಲೆಯನ್ನು ದೊರಕಿಸಿಕೊಡುವುದರಲ್ಲಿ ಎಲ್ಲ ಪ್ರಯತ್ನವನ್ನು ಮಾಡುವಂಥ ಉದ್ದೇಶಕ್ಕೆ ಪೂರಕವಾಗಿ ಕೆಲಸ ಮಾಡುವಂಥ ಒಂದು ವೇದಿಕೆ. ಈ ಸಂಸ್ಥೆಯ ಉಪಾಧ್ಯಕ್ಷನಾಗಿ ನಾನು ಇತ್ತೀಚೆಗೆ ಆಯ್ಕೆಯಾಗಿದ್ದೇನೆ. ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿದ್ದಂಥ ಸುಬ್ರಹ್ಮಣ್ಯ ಎಡಗೆರೆ ಅವರು ಮ್ಯಾಮ್ಕೋಸ್ನಿಂದ ನಿವೃತ್ತರಾದ್ದರಿಂದ ಆ ಅಧ್ಯಕ್ಷ ಸ್ಥಾನ ತೆರವಾದದ್ದರಿಂದ ಈಗ ನಮ್ಮಲ್ಲಿ ಹೊಸದಾಗಿ ಅಧ್ಯಕ್ಷರ ಆಯ್ಕೆ ಆಗಬೇಕಾಗಿದೆ. ಅಲ್ಲಿವರೆಗೆ ನಾವೇ ಇದನ್ನು ಮುನ್ನಡೆಸಬೇಕಾದ ಒಂದು ಜವಾಬ್ದಾರಿ ನಮ್ಮದು. ನಾವು ಕೆಲವು ಸಹಕಾರಿ ಸಂಘಗಳಲ್ಲಿ ನಮ್ಮ ಕೆಲವೊಂದು ತೊಂದರೆಗಳ ಬಗ್ಗೆ, ಕೆಲವು ಅವಶ್ಯಕತೆಗಳ ಬಗ್ಗೆ ಸಹಕಾರಕ್ಕೆ ಸನ್ಮಾನ್ಯ APMC ಸಚಿವರಿಗೆ ಮನವಿ ಕೊಡಬೇಕೆಂದು ತೀರ್ಮಾನಿಸಿ ಈ ಬಗ್ಗೆ ಒಂದು ಚರ್ಚೆಯನ್ನು ಮಾಡಿ ನಮ್ಮ ಕಷ್ಟಗಳನ್ನು, ನಮಗಿರುವ ತೊಂದರೆಗಳನ್ನು ಅವರ ಮುಂದೆ ಅರಿಕೆ ಮಾಡಿಕೊಳ್ಳಬೇಕು ಅಂತ ಹೇಳಿ ಮೊನ್ನೆ 18ನೇ ತಾರೀಕು ಬೆಂಗಳೂರು ವಿಧಾನಸೌಧದಲ್ಲಿ ನಮ್ಮ ಪರವಾಗಿ ಸರ್ಕಾರಕ್ಕೆ ಸನ್ಮಾನ್ಯ ತೀರ್ಥಹಳ್ಳಿ ಶಾಸಕ ಜ್ಞಾನೇಂದ್ರ ಅವರು, ನಮ್ಮ ಶಾಸಕರಾದ ಶ್ರೀ ಬೇಳೂರು ಗೋಪಾಲಕೃಷ್ಣರವರು, ಹೊನ್ನಾಳಿ ಶಾಸಕರಾದ ಸನ್ಮಾನ್ಯ ಶ್ರೀ ಶಾಂತನಗೌಡರು, ಕುಂದಾಪುರದ ಶಾಸಕರಾದ ಶ್ರೀ ಕಿರಣ್ ಕುಡ್ಗಿಯವರು, ಕ್ಯಾಂಪ್ಕೋ ಅಧ್ಯಕ್ಷರಾದಂತಹ ಕಿಶೋರ್ ಕುಡ್ಗಿಯವರು, ಮ್ಯಾಮ್ಕೋಸ್ನ ಉಪಾಧ್ಯಕ್ಷರಾದಂತಹ ಶ್ರೀ ಮಹೇಶ್ರವರು, ಸಿದ್ದಾಪುರದ TMS ಅಧ್ಯಕ್ಷರಾದಂತಹ ಶ್ರೀ ಆರಮೇಗಡೆ ಬಾಳೇಶ್ವರ ಅವರು ಹಾಗೂ ನಮ್ಮೆಲ್ಲ ಸಹಕಾರಿ ಮಹಾಮಂಡಲದ ನಿರ್ದೇಶಕರುಗಳು, ಇವರ ಜೊತೆ ನೋಡಿ ಸನ್ಮಾನ್ಯ ಸಚಿವರಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ನಮ್ಮ ಅಡಿಕೆ ಮಾರುಕಟ್ಟೆ ಸಹಕಾರ ಸಂಘಗಳ ಕಷ್ಟವನ್ನು, ನಮಗಾಗುವ APMCಲಾಗುವ ನಮಗೆ ತೊಂದರೆಗಳನ್ನು ಮಾನ್ಯ ಸಚಿವರುಗಳು ಸನ್ಮಾನ್ಯ ಸಚಿವರಿಗೆ ಮನದಟ್ಟು ಮಾಡಿಕೊಟ್ಟಿದ್ದಾರೆ. ನಾವು ಕೊಟ್ಟ ಎಲ್ಲ ಅಂಶವನ್ನು ಸಹಾನುಭೂತಿ ಪರಿಶೀಲಿಸಿ ಈಗಾಗಲೇ ಕೆಲವು ಕ್ರಮವನ್ನು ಕೈಗೊಂಡಿದ್ದನ್ನು ವಿವರಿಸಿದ್ದಾರೆ. ಈಗ ಏನು ಬಹುಮಡಿ ಕಟ್ಟಡದ ಮೊದಲನೇದು ಬಹುಮಡಿ ಕಟ್ಟಡದ ಮೇಲೆ ಹೊಸದಾಗಿ ಶುಲ್ಕ ವಿಧಿಸುವ ವಿಚಾರ. ಈ ಒಂದು ವಿಚಾರವನ್ನು ಅವರ ಗಮನಕ್ಕೆ ತಂದಾಗ ನಾವು ಸ್ಯಾಂಕ್ಷನ್ ಮಾಡಿಸಿಕೊಳ್ಳಬೇಕಾದದ್ದು, ನಾವು ಅದು ಕೊಂಡ ಇವ ಬೆಲೆಗೆ 100 ಪಟ್ಟು ಈ ಬೆಲೆ ಆಗೋದ್ರಿಂದ
ಅದು ಸಹಕಾರ ಸಂಘಗಳಿಗೆ ಹೊರೆಯಾಗ್ತದೆ ಅವರಿಗೆ ಅದನ್ನು ಮನವಿ ಮಾಡಿದಾಗ ಇದನ್ನು ಕಡಿಮೆ ಮಾಡಿ ಎಕ್ಸಾಮ್ಷನ್ ಕೊಡುವ ಬಗ್ಗೆ ತಕ್ಷಣವೇ ಅಲ್ಲಿದ್ದ ಅಧಿಕಾರಿಗಳಿಂದ ಸೂಚನೆ ಮಾಡಿ ವರದಿಯನ್ನು ಕೊಡಲಿಕ್ಕೆ ಹೇಳಿದರು. ಎರಡನೇ ವಿಚಾರದಲ್ಲೂ ಈ ಗೋದಾಮುಗಳ ಬಾಡಿಗೆಯನ್ನು ನಾವು ಕಡಿಮೆ ಆ ಟೆಂಡರ್ ಆಗುವ ಯಾವುದೇ APMC ಯಾರ್ಡಲ್ಲಿ ಯಾರಿಗೂ ನೇರ ಖರೀದಿ ಅವಕಾಶವನ್ನು ಕೊಡೋದಿಲ್ಲ. ಕ್ಯಾಂಪ್ಕೋಗೆ ಏನಿದೆ ಅದು ಈಗಾಗಲೇ ಕ್ಯಾಂಪ್ಕೋಗೆ ಒಂದು ಕೊಟ್ಟಿದ್ದಾರೆ. ಅದು ಸಹಕಾರ ಸಂಘಕ್ಕೆ ಬಿಟ್ಟರೆ ಬೇರೆಯವರಿಗೆ ಕೊಡ್ಲಿಕ್ಕೆ ಮಾಡಬಾರ್ದು. ಕೊಟ್ಟರೆ ಲೈಸೆನ್ಸಿಗೆ ಕೊಟ್ಟು ನಮಗೆ ಈ APMCಯ ವ್ಯವಸ್ಥೆ ಹಾಳಾಗ್ತದೆ, APMC ಬರುವ ಸೆಸ್ ಕಡಿಮೆ ಆಗ್ತದೆ ಅಂತ ಹೇಳಿ ಗಮನಕ್ಕೆ ತಂದಾಗ ನಾವೀಗ ಅಡಿಕೆ ಟೆಂಡರ್ ಆಗ್ತದೆ ಸಾಗರದಲ್ಲಿ. APMCಯಲ್ಲಿ ಎಲ್ಲರಿಗೂ ನೇರವಾಗಿ ಖರೀದಿಗೆ ಅವಕಾಶ ಕೊಟ್ಟರೆ ಮುಂದೊಂದು ಕಾಂಪಿಟೇಟಿವ್ ಪ್ರೈಸ್ ಇರೋದಿಲ್ಲ. ಟೆಂಡರ್ ಇರುವಂಥ ಕಾಂಪಿಟೇಟಿವ್ಸ್ ರೈತರಿಗೆ ಸಿಗೋದಿಲ್ಲ. ಇವತ್ತೇನೋ ಒಂದು ವರ್ಷ 2 ವರ್ಷ ನಮ್ಮ ಟೆಂಡರ್ ಪದ್ಧತಿ ಇರುವವರಿಗೆ ಯಾವಾಗ ಟೆಂಡರ್ ಪದ್ಧತಿ ರದ್ದಾಗ್ತದೆಯೋ ಈ ಈರುಳ್ಳಿ, ಆಲೂಗಡ್ಡೆ ತರವೇ ಇದು ಸಹಿತ ಆಗ್ತದೆ, ಟೊಮೆಟೊ ತರವೇ ಆಗ್ತದೆ. ಅವರು ಫಿಕ್ಸ್ ಮಾಡಿದ ಬೆಲೆಗೆ ರೈತ ಕೊಟ್ಟು ಹೋಗುವಂಥ ಪರಿಸ್ಥಿತಿ ಬರ್ತದೆ. ಆ ರೀತಿ ಆಗಬಾರ್ದು ಹೇಳೋದು ನಾವು ಗಮನಕ್ಕೆ ತಂದಾಗ ಖಂಡಿತವಾಗಿ ಇದನ್ನು ಪರಿಶೀಲನೆ ಮಾಡಿ ನಾವಿದು ಈಗಾಗಲೇ ಕ್ರಮ ನಮ್ಮ ಶಾಸಕರಾದ ಗೋಪಾಲಕೃಷ್ಣ ಬೇಳೆಯವರು ಮತ್ತು ಅರ್ಗ ಜ್ಞಾನೇಂದ್ರ ಅವರು ಈ ವಿಚಾರದಲ್ಲಿ ತುಂಬ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಕೇಳ್ಕೊಂಡಾಗ ಇಲ್ಲ ಖಂಡಿತ ಮಾಡ್ತಾನೆ ಹೇಳೋದು ಒಪ್ಕೊಂಡಿದ್ದಾರೆ. ಇನ್ನು ನಮ್ಮ ಟ್ಯಾಕ್ಸ್ಗಳು ನಾವೇನು APMCಯಲ್ಲಿ ಬಿಲ್ಡಿಂಗ್ ಕಟ್ಟಿದ್ದೇವೆ, ಈ ಬಿಲ್ಡಿಂಗಿಗೆ ಸಾಗರದ ಅಥವಾ ಯಾವುದೇ ನಗರಸಭೆಯ, ಪುರಸಭೆಯ, ಮಹಾನಗರ ಪಾಲಿಕೆಯಲ್ಲಿ ನಾವು ಅವರಿಗೆ ವಿಧಿಸಿದ ಕಂದಾಯವನ್ನು ಕೊಡಬೇಕಾಗಿದೆ. ಜೊತೆಗೆ ನಾವು APMCಯ ಸೆಸ್ ಮುಖಾಂತರ ನಾವು ಕೊಡುವ ಸೆಸ್ ಮುಖಾಂತರವಾಗಿ ನಮ್ಮ ಎಮ್ಯುನಿಟೀಸ್, ನಮ್ಮ ಸ್ವಚ್ಛತೆ, ನೀರು, ಎಲೆಕ್ಟ್ರಿಸಿಟಿ ಇವೆಲ್ಲವನ್ನು APMCಯಿಂದ ನಿರ್ವಹಣೆಯನ್ನು ಮಾಡ್ತಾರೆ. ನಗರಸಭೆಯಿಂದ ಯಾವುದೇ ನಿರ್ವಹಣೆ ಇರೋದಿಲ್ಲ. ಇದು ನಮಗೆ ಡಬಲ್ ಟ್ಯಾಕ್ಸೇಷನ್ ಆಗ್ತದೆ. ಇದನ್ನು ಕೇಳಿದಾಗ ಇದನ್ನು ಈಗಾಗಲೇ ಅವರು ಒಂದು ಪತ್ರವನ್ನು ನಗರಾಭಿವೃದ್ಧಿ ಸಚಿವರು ಬರೆದಿದ್ದಾರೆ. ನಗರಾಭಿವೃದ್ಧಿ ಸಚಿವರಿಗೆ ಭೇಟಿ ಮಾಡಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಮುಂದಿನ ಕ್ರಮ ತೆಗೆದುಕೊಳ್ಬೇಕು ಅಂತ ನಮ್ಮ ಪರವಾಗಿ ಮಾನ್ಯ APMC ಸಚಿವರು ನಗರಾಭಿವೃದ್ಧಿ ಸಚಿವರಿಗೆ ಪತ್ರವನ್ನು ಬರೆದಿದ್ದಾರೆ. ಅದನ್ನು ನಮಗೆ ತಿಳಿಸಿದ್ರು ಹಾಗೂ ನಮಗೆ ಕೊಟ್ಟರು. ಈಗ ಮುಂದಿನ ತಿಂಗಳು ನಮ್ಮ ಮಾನ್ಯ ಶಾಸಕರು ಈಗ ಅಸೆಂಬ್ಲಿ ಕೊನೆ ಹಂತದಲ್ಲಿದೆ. ಇವತ್ತು ನಾಳೆ ಅವರು ಸಿಗೋದಿಲ್ಲ. ಮುಂದಿನ ತಿಂಗಳು ನಾವು ಮಹಾಮಂಡಲ ಪರವಾಗಿ ನಿಯೋಗ ಹೋಗಿ ನಗರಾಭಿವೃದ್ಧಿ ಸಚಿವರಿಗೆ ಈ ಬಗ್ಗೆ ವಿಶೇಷವಾಗಿ ಮನವಿ ಸಲ್ಲಿಸಿ ಈ ಡಬಲ್ ಟ್ಯಾಕ್ಸೇಷನ್ನ ರಿಯಾಯಿತಿ ಮಾಡಿಕೊಡ್ಬೇಕು ಅಂತ ಕೇಳ್ಕೊಂಡಿದ್ದಾರೆ. ಗೋಷ್ಠಿಯಲ್ಲಿ ತೋಟಗಾರಿಕೆ ಅಧ್ಯಕ್ಷ KC ದೇವಪ್ಪ, ಮ್ಯಾಮ್ಕೋಸ್ ನಿರ್ದೇಶಕರಾದ ತಿಮ್ಮಪ್ಪ ಶ್ರೀಧರಪುರ, ಕೀರ್ತಿರಾಜ್ K ಕಾನಹಳ್ಳಿ ಇನ್ನಿತರರು ಉಪಸ್ಥಿತರಿದ್ದರು. ಸಾಗರ ಪಟ್ಟಣದ ಶ್ರೀರಾಂಪುರ ಬಡಾವಣೆಗೆ ಹೋಗುವ ದ್ವಾರಕನಾಥ ಕಲ್ಯಾಣ ಮಂದಿರದ ಪಕ್ಕದ ರಸ್ತೆಯಲ್ಲಿ ನಗರೋತ್ಥಾನ ಯೋಜನೆಯಡಿ ನಿರ್ಮಿಸುತ್ತಿರುವ ಚರಂಡಿ ಮಧ್ಯದಲ್ಲಿಯೇ ವಿದ್ಯುತ್ ಕಂಬ ನೆಟ್ಟಿದ್ದು ಅದನ್ನು ಸ್ಥಳಾಂತರಿಸುವಂತೆ ಮೆಸ್ಕಾಂಗೆ ಸೂಚನೆ ನೀಡಲಾಗಿದೆ ಎಂದು ನಗರಸಭೆ ಅಧ್ಯಕ್ಷೆ ಮೈತ್ರಿ ಪಾಟೀಲ್ ತಿಳಿಸಿದರು. ಸಾಗರದ ಶ್ರೀರಾಂಪುರ ಬಡಾವಣೆಯಲ್ಲಿ ನಗರೋತ್ಥಾನ ಯೋಜನೆಯಡಿ ನಿರ್ಮಿಸುತ್ತಿರುವ ಚರಂಡಿ ಕಾಮಗಾರಿ ಸ್ಥಳಕ್ಕೆ ಶುಕ್ರವಾರ ಭೇಟಿ ನೀಡಿ ಸಾರ್ವಜನಿಕರ ಅಹವಾಲು ಆಲಿಸಿ ಅವರು ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ನಗರಸಭಾ ಉಪಾಧ್ಯಕ್ಷೆ ಸವಿತಾ ವಾಸು ಹಾಗೂ ನಗರಸಭಾ ಸದಸ್ಯ ಶ್ರೀನಿವಾಸ್ ಮೇಸ್ತ್ರಿ, ಸಾರ್ವಜನಿಕರು ಕಂಪ್ಲೇಂಟ್ ಮಾಡಿದ್ರು. ಈ KEB ಕಂಬ ಒಂದು ಕಂಬ KEB ಕಂಬ ವಾಲ್ಕೊಂಡಿದೆ. ಈ ಕಂಬ ಮಧ್ಯದಲ್ಲಿದೆ. ಅಂದ್ರೆ ಈಗ ಚರಂಡಿ ನೀರು ಕಸ ಎಲ್ಲ ಕಟ್ಕೊಳ್ಳುತ್ತೆ ಅಂತ ಹೇಳಿ ಸಾರ್ವಜನಿಕರಷ್ಟು ಕಂಪ್ಲೇಂಟ್ ಮಾಡಿದ್ದಾರೆ. ಅದನ್ನು KEB ಇಂಜಿನಿಯರ್ ಬಂದ್ಬಿಟ್ಟು ಅದನ್ನ ವೀಕ್ಷಣೆ ಮಾಡಲಿ ಅಂತೇಳಿ ನಾವು KEB ಇಂಜಿನಿಯರ್ನ ಬರಕ್ಕೆ ಹೇಳ್ಬಿಟ್ಟು ಇಲ್ಲಿ ವೀಕ್ಷಣೆಗೋಸ್ಕರ ಬಂದಿದ್ದೀವಿ. ಅದ್ರ ಸಮಸ್ಯೆ KEB ಅವರು ಬಗೆಹರಿಸ್ಕೊಡ್ಬೇಕು ಸರ್. ಅದನ್ನ ಸಾರ್ವಜನಿಕರು ಅದ್ರ ತೊಂದರೆಯನ್ನು ಹೇಳ್ಕೊಡ್ತಾ ಇದ್ದಾರೆ. ಎಲ್ಲರೂ ಕೂಡ ಇದ್ದಾರೆ ಸರ್, ಇಲ್ಲೇ ಇದ್ದಾರೆ ಸರ್. ನೋಡಿ, ನಮ್ಮ ನಗರಸಭೆ ಇಂಜಿನಿಯರ್ ಬಂದಿದ್ದಾರೆ, ಮತ್ತೆ ನಗರೋತ್ಥಾನದವ್ರು ಬಂದಿದ್ದಾರೆ. KEB ಇಂಜಿನಿಯರು ಈಗ ಕಾಯ್ತಾ ಇದ್ದೀವಿ. ಅವರು ಕೂಡ ಬಂದು ಇದನ್ನ ಕಾಮಗಾರಿನ ಇಲ್ಲಿ ಆಗಿರೋದನ್ನ ಸಮಸ್ಯೆನ ಅವ್ರು ಬಗೆಹರಿಸಬೇಕು. ಇಲ್ಲಿ ನಗರೋತ್ಥಾನದ ಕಾಮಗಾರಿ, ಚರಂಡಿ ಕಾಮಗಾರಿ ನಡೀತಾ ಇದೆ. ಇಲ್ಲಿ ಒಂದು ಎಲೆಕ್ಟ್ರಿಕ್ ಕಂಬ ಮಧ್ಯೆ ಇದೆ. ಅದನ್ನ ಈ ಕಡೆ ಶಿಫ್ಟ್ ಮಾಡಿ ಕೆಲಸ ಮುಂದುವರಿಸಬೇಕಾಗಿದೆ. KEB ಅವರ ನೇತೃತ್ವದಲ್ಲಿ ಅದನ್ನು ಮಾತಾಡಿದ್ವಿ. ಬರ್ತಾರೆ ಈಗ ಮುಂದಿನ ಈಗ ಈ ರಸ್ತೆಯಲ್ಲಿ ಒಂದು ಕಾಮಗಾರಿ, ನಗರೋತ್ಥಾನ ಕಾಮಗಾರಿ ನಡೀತಾ ಇದೆ, ಡ್ರೈನೇಜ್ ವರ್ಕ್. ಯಾಕಂದ್ರೆ ತುಂಬಾ ಸಾರ್ವಜನಿಕರು ವೆಹಿಕಲ್ಗಳು ಇದು ಮೈನ್ ರೋಡ್ ಆಗಿರೋದ್ರಿಂದ ಬೈಪಾಸ್ ತರ ಈಗ ಕೆಳದಿಯಿಂದ ಬರೋ ವೆಹಿಕಲ್, ಬಸ್ಸು ಗಿಸ್ಸು ಎಲ್ಲ ಪ್ರತಿಯೊಂದು ಈ ಭಾಗದಲ್ಲೇ ಬರುತ್ತೆ. ಹಾಗಾಗಿ ಕೂಡಲೇ ಮಾಡಬೇಕಾಗಿದೆ ಇದು ಡ್ರೈನೇಜರು. ನಗರೋತ್ಥಾನದವರು ಕೂಡ ಈಗಾಗಲೇ ಎಲ್ಲ ಮಾಲೀಕರು, ಈ ಭಾಗದ ಎಲ್ಲ ಮನೆಯವರು ಮಾಲೀಕರು ಕೂಡ ಎಲ್ಲ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಕಾಮಗಾರಿನ ನಗರೋತ್ಥಾನ ಇಂಜಿನಿಯರು, ಕಾಂಟ್ರಾಕ್ಟರ್ಗಳು ಕೂಡಲೇ ಮಾಡಬೇಕು. ಹಾಗೆ ಇಲ್ಲಿ ಏನಾಗಿದೆ ಅಂದರೆ ಬೀದಿ ದೀಪ ಕಂಬ ಏನು KEB ಅವರು ಲೈಟ್ ಕಂಬ ಹಾಕಿದ್ದಾರೆ, ಅದನ್ನ 1 ಮೀಟರ್ ಬಿಟ್ಟು 3 ಅಡಿ ಹೊರಗಡೆ ಹಾಕಬೇಕಾಗಿತ್ತು. ಚರಂಡಿಯಲ್ಲಿ ಹಾಕ್ಬಿಟ್ಟು ಇವತ್ತು ಕೂಡಲೇ ಅದನ್ನು ಚೇಂಜ್ ಮಾಡಿದೆ ಅಂತ ಹೇಳಿದರೆ
ನೀವು ನಗರಸಭೆಯಿಂದ ಲೆಟ್ರ್ ಕೊಡಿ, ಆ ನಂತರದಲ್ಲಿ ನಾವು ಎಸ್ಟಿಮೇಟ್ ಮಾಡಿಕೊಡ್ತೀವಿ, ಆ ನಂತರದಲ್ಲಿ ಚೇಂಜ್ ಮಾಡ್ತೀವಿ ಅಂತ ಮೇಲ್ಜವಾಬ್ದಾರಿ ಮಾತನಾಡ್ತಾರೆ. ಯಾಕಂದರೆ ಇಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ಹಾಗಾಗಿ ಅದನ್ನು ಕೂಡಲೇ AW ಅವರಾಗಲಿ ಇಂಜಿನಿಯರ್ ಆಗಲಿ ಸ್ಪಾಟಿಗೆ ಬಂದು ಹೋಗಿದ್ದಾರಂತೆ. ಕೂಡಲೇ ಶಿಫ್ಟಿಂಗ್ ಮಾಡಬೇಕು. ನಾವು ನಗರಸಭೆಯಿಂದ ಏನು ಕಟ್ಟಬೇಕು ಅವ್ರು ಎಸ್ಟಿಮೇಟ್ ಮಾಡಿಕೊಡ್ಲಿ, ಕೊಡ್ತೀವಿ. ಅದಕ್ಕೋಸ್ಕರ ಸಾರ್ವಜನಿಕರಿಗೆ ಯಾವುದೇ ರೀತಿ ಓಡಾಡೋಕ್ಕೆ ತೊಂದರೆ ಆಗದಿದ್ದಂಗೆ ಇವತ್ತೇ ಇಮಿಡಿಯೇಟಾಗಿ ಕೂಡಲೇ ಕಂಬನ ಚೇಂಜ್ ಮಾಡಿಕೊಡ್ಬೇಕಂತ ಹೇಳ್ಕೊಂಡು ಹೇಳ್ತೀವಿ. ಇಲ್ಲಾದಲ್ಲಿ ನಾವೆಲ್ಲ ನಗರಸಭಾ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು KV ಮುಂದೆ ಧರಣಿ ಕೂಡ ರೆಡಿ ಇದೀವಿ ಅಂತ ಹೇಳ್ಕೊಂಡು ನಾನು ವಿನಂತಿ. ಈ ಸಂದರ್ಭದಲ್ಲಿ ನಗರೋತ್ಥಾನ ಅಧಿಕಾರಿಗಳು, ಮೆಸ್ಕಾಂ ಅಧಿಕಾರಿಗಳು ಹಾಜರಿದ್ದರು. ವನ್ಯಜೀವಿ ಪ್ರಪಂಚ ಅತ್ಯಂತ ವಿಸ್ಮಯಕಾರಿ ಹಾಗೂ ನಿಗೂಢವಾದದ್ದು. ವನ್ಯಜೀವಿಗಳ ಬಗ್ಗೆ ಆಸಕ್ತಿ ಬೆಳೆಸಿಕೊಳ್ಳಲು ಇಚ್ಛಿಸುವವರಿಗೆ ಈ ಕ್ಷೇತ್ರ ಪೂರಕವಾಗಿದೆ ಎಂದು ಕಾರವಾರ ಅರಣ್ಯಜೀವಿ ಪರಿಸ್ಥಿತಿ ಮತ್ತು ಪರಿಸರ ಇಲಾಖೆಯ ಪ್ರಾದೇಶಿಕ ನಿರ್ದೇಶಕ ಪ್ರವೀಣ್ ಕುಮಾರ್ ತಿಳಿಸಿದರು. ಸಾಗರದ ಶಿವಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಶುಕ್ರವಾರ ತಾಲೂಕು ಫೋಟೋಗ್ರಾಫರ್ ಸಂಘ ಮತ್ತು ಪವಿತ್ರ ಗ್ರೂಪ್ಸ್ ವತಿಯಿಂದ ವನ್ಯಜೀವಿ ಛಾಯಾಗ್ರಾಹಕ BS ಉಲ್ಲಾಸ್ ಶಾನ್ಬಾಗ್ ಛಾಯಾಚಿತ್ರ ಕ್ಷೇತ್ರದಲ್ಲಿ 25 ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ಏರ್ಪಡಿಸಿದ್ದ ಅಮ್ಮನ ಆಸರೆ ವನ್ಯಜೀವಿ ಛಾಯಾಚಿತ್ರ ಪ್ರದರ್ಶನ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಫೋಟೋಗ್ರಫಿ ಅನ್ನೋದು ಎಷ್ಟು ಫ್ಯಾಸಿನೇಟಿಂಗ್ ವರ್ಲ್ಡ್, ಒಂದು ವಿಸ್ಮಯಕಾರಿ ಜಗತ್ತು, ಅಷ್ಟೇ ನಿಗೂಢ. ಸಾಧಾರಣವಾಗಿ ಅಥವಾ ಸಾಮಾನ್ಯ ಜನರಿಗೆ ಇದು ನಿಲ್ಲುವಂತಹ ಒಂದು ವಿಷಯ ಅಲ್ಲ. ಯಾಕೆ ಅಂದ್ರೆ ಇಲ್ಲಿ 3-4 ಪಾಯಿಂಟ್ಗಳಿದ್ದಾವೆ. ಮೊದಲನೇದು, ಇದು ವೆರಿ ಕಾಸ್ಟ್ಲಿ ನಾಟ್ ಇನ್ ದ ಟರ್ಮ್ಸ್ ಆಫ್ ಮನಿ, ಕೇವಲ ಹಣ ಬೇಕು ಅನ್ನೋ ಕಾರಣಕ್ಕಲ್ಲ. ಇಟ್ ಕಾಸ್ಟ್ಸ್ ಯುವರ್ ಟೈಮ್, ಇಟ್ ಕಾಸ್ಟ್ಸ್ ಯುವರ್ ಪೇಷನ್ಸ್, ಇಟ್ ಕಾಸ್ಟ್ಸ್ ಯುವರ್ ಹೆಲ್ತ್, ಇಟ್ ಕಾಸ್ಟ್ಸ್ ಯುವರ್ ಫ್ಯಾಮಿಲಿ, ಇಟ್ ಕಾಸ್ಟ್ಸ್ ಯುವರ್ ಕಂಫರ್ಟ್ ಝೋನ್. ಇದನ್ನೆಲ್ಲ ತ್ಯಾಗ ಮಾಡಿದ ಮೇಲೆ ಒಂದು ಫೋಟೋ ಸಿಗುತ್ತೆ. ಆ ಒಂದು ತ್ಯಾಗಗಳಿಗೆ ರೆಡಿ ಇದ್ರೆ ಮಾತ್ರ, ಅಷ್ಟೊಂದು ನಾವು ತ್ಯಾಗವನ್ನು ಮಾಡಿ ಅಷ್ಟು ಪೇಷನ್ಸ್ ಇಂದ ಎಲ್ಲ ರೆಡಿ ಇದ್ರೆ ಮಾತ್ರ ಇಂಥದ್ದೊಂದು ಫೀಲ್ಡಿಂಗ್ ಬರಬೇಕು. ಇಲ್ಲಾಂದ್ರೆ ಈ ಫೀಲ್ಡಿಂಗ್ ಬರೋಕ್ಕಾಗಲ್ಲ. ಸಾಮಾನ್ಯವಾಗಿ ಎಲ್ಲರಿಗೂ ಈ ಫೀಲ್ಡಿಂಗ್ ಬರೋಕ್ಕಾಗಲ್ಲ. ವನ್ಯಜೀವಿ ಜಗತ್ತು ಅನ್ನೋದು ತುಂಬಾ ವಿಸ್ಮಯ. ನಾನು ಈಗಾಗಲೇ ಹೇಳಿದೆ, ಬಹಳ ಅಂದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಬಹುಶಃ ಒಂದು ಇಡೀ ಜನ್ಮದಲ್ಲಿ ನಾವು ಎಷ್ಟು ಓದಿದ್ರು ಸಾಕಾಗಲ್ಲ. ಈಗ ಒಂದು ಹ್ಯೂಮನ್ ಬಿಹೇವಿಯರ್ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ನಮ್ಗೊಂದು ರೆಡಿಮೇಡ್ ಸ್ಯಾಂಪಲ್ ಸೈಜ್ ಸಿಗುತ್ತೆ. ಈಗ ಉದಾಹರಣೆಗೆ ಅಮ್ಮನ ಆಸರೆ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಒಂದು ತಾಯಿ ತಾನು ಒಂದು ಮಗುವಿಗೆ ಜನ್ಮ ಕೊಟ್ಟಾಗ ಅವಳ ಬಿಹೇವಿಯರ್ ಹೇಗಿರುತ್ತೆ, ಅವಳ ಮನಸ್ಸಿನ ತುಮಲುಗಳು ಹೇಗಿರುತ್ತೆ ಅನ್ನೋದು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ನಮ್ಗೆ ಸಾಗರದ ಒಂದು ಸ್ಯಾಂಪಲ್ ಸೈಜ್ ಸಿಕ್ಬಿಡುತ್ತೆ. 1,00,000 ಜನ ಪಾಪ್ಯುಲೇಷನ್ ಇದೆ. ಅದ್ರಲ್ಲಿ 1,000 ಜನರನ್ನ ನಾವು ಇಂಟರ್ವ್ಯೂ ಮಾಡಬಹುದು ಅಥವಾ ಅವ್ರನ್ನ ಸ್ಟಡಿ ಮಾಡ್ಬೋದು. ತಾಯಿ ಮಗುವಿನ ಹೇಗೆ ನೋಡ್ಕೊಳ್ತಾಳೆ, ಹೇಗೆ ಮಾಡ್ತಾಳೆ ಅಂತ. ಮತ್ತೆ ಅವರು ಎಕ್ಸ್ಪ್ರೆಸ್ ಮಾಡ್ತಾರೆ ತಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಮಾತಿನ ಮೂಲಕ ಅಥವಾ ಬಾಡಿ ಲ್ಯಾಂಗ್ವೇಜ್ ಮೂಲಕ ಎಕ್ಸ್ಪ್ರೆಸ್ ಮಾಡ್ತಾರೆ. ಇದು ಹೀಗೆ ಇರುತ್ತೆ, ಒಂದು ತಾಯಿ ಇದೇ ತರ ಅಗ್ರೆಸಿವ್ ಆಗ್ತಾಳೋ ಅಥವಾ ತಾನು ಮಗುವಿಗೆ ಕಾಳಜಿ ಮಾಡ್ತಾಳೋ ಅಂತ. ಆದ್ರೆ ವೈಲ್ಡ್ ಲೈಫ್ ನಲ್ಲಿ ಹಾಗಲ್ಲ. ವೈಲ್ಡ್ ಲೈಫ್ ಫೋಟೋಗ್ರಫಿಯಲ್ಲಿ ಅಥವಾ ವೈಲ್ಡ್ ಲೈಫ್ ಬಿಹೇವಿಯರ್ ನಲ್ಲಿ ನಮಗೆ ಸ್ಯಾಂಪಲ್ ಸೈಜ್ ಸಿಗೋದಿಲ್ಲ. ಸ್ಯಾಂಪಲ್ ಸೈಜ್ ಯಾಕೆ ಸಿಗಲ್ಲ ಅಂತಂದ್ರೆ, ಕಾಡಿಗೆ ಹೋದಾಗ ನಮ್ಗೆ ಆ ಪ್ರಾಣಿ ಸಿಗುತ್ತೆ ಅನ್ನೋದೇ ಫಸ್ಟ್ ಆಫ್ ಆಲ್ ಗ್ಯಾರಂಟಿ ಇಲ್ಲ. ಆ ಪ್ರಾಣಿ ಅಕಸ್ಮಾತ್ ಸಿಕ್ಕಿದ್ರು ಅದು ಒಂದು ಪ್ರಾಣಿ ಮಾತ್ರ ಆಗುತ್ತೆ. ಇಟ್ ಇಸ್ ನಾಟ್ ಎ ರೆಪ್ರೆಸೆಂಟೇಟಿವ್ ಆಫ್ ಇಟ್ಸ್ ಕಮ್ಯುನಿಟಿ. ಒಂದು ಕಮ್ಯುನಿಟಿ ರೆಪ್ರೆಸೆಂಟೇಟಿವ್ ಆಗಿರಲ್ಲ. ಪ್ರತಿಯೊಂದು, ಈಗ ಹುಲಿ ಮರಿ ಹಾಕಿದಾಗ ಅದು ಹೇಗೆ ಬಿಹೇವ್ ಮಾಡ್ತಿದೆ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಬೇಕು. ಒಂದು 100 ಹುಲಿ ಮರಿ ಹಾಕಿರೋ ಹುಲಿ ನೋಡೋದು, ಆದ್ರೆ ಅಂಥದ್ದು ನಿಮಗೆ ಸಿಗೋದಿಲ್ಲ. ಒಂದು ಸಿಕ್ಕಿರುತ್ತೆ, ನಮ್ಮ ಜೀವಮಾನದಲ್ಲೇ ಒಂದು ನೋಡಕ್ ಸಿಕ್ಕಿರುತ್ತೆ. ನಮ್ಮೊಂದು 17 ವರ್ಷದ ಡಿಪಾರ್ಟ್ಮೆಂಟ್ ಸರ್ವಿಸ್ ಅಲ್ಲಿ ಒಂದು ಹುಲಿನೂ ನಾನು ಕಾಡಿನಲ್ಲಿ ಲೈವ್ ಆಗಿ ನೋಡಿಲ್ಲ. ಅಂದ್ರೆ ಅಷ್ಟು ರೇರ್, ನಮ್ದು ಅದೃಷ್ಟ ಇಲ್ಲ ಅಂತ. ಸೊ ಅಂಥದ್ದು ಸಿಕ್ಕಿದಾಗ ಅದು ಮರಿ ಹಾಕಿರ್ಬೇಕು, ಅದಕ್ಕೆ ಒಂದು ಫಾನಿಂಗ್ ಕವರ್ ಅದು ರೆಡಿ ಮಾಡಿರ್ಬೇಕು, ಅಥವಾ ಅದಕ್ಕೊಂದು ಟೆರಿಟರಿ ಮಾಡಿರ್ಬೇಕು. ಇದೆಲ್ಲ ಎಷ್ಟು ಫ್ಯಾಸಿನೇಟಿಂಗ್ ವರ್ಲ್ಡ್, ಒಂದು ವಿಸ್ಮಯಕಾರಿ ಜಗತ್ತು, ಅಷ್ಟೇ ನಿಗೂಢ. ಸಾಧಾರಣವಾಗಿ ಅಥವಾ ಸಾಮಾನ್ಯ ಜನರಿಗೆ ಇದು ನಿಲ್ಲುವಂತಹ ಒಂದು ವಿಷಯ ಅಲ್ಲ. ಯಾಕೆ ಅಂದ್ರೆ ಇಲ್ಲಿ 3-4 ಪಾಯಿಂಟ್ಗಳಿದ್ದಾವೆ. ಮೊದಲನೇದು, ಇದು ವೆರಿ ಕಾಸ್ಟ್ಲಿ ನಾಟ್ ಇನ್ ದ ಟರ್ಮ್ಸ್ ಆಫ್ ಮನಿ, ಕೇವಲ ಹಣ ಬೇಕು ಅನ್ನೋ ಕಾರಣಕ್ಕಲ್ಲ. ಇಟ್ ಕಾಸ್ಟ್ಸ್ ಯುವರ್ ಟೈಮ್, ಇಟ್ ಕಾಸ್ಟ್ಸ್ ಯುವರ್ ಪೇಷನ್ಸ್, ಇಟ್ ಕಾಸ್ಟ್ಸ್ ಯುವರ್ ಹೆಲ್ತ್, ಇಟ್ ಕಾಸ್ಟ್ಸ್ ಯುವರ್ ಫ್ಯಾಮಿಲಿ, ಇಟ್ ಕಾಸ್ಟ್ಸ್ ಯುವರ್ ಕಂಫರ್ಟ್ ಝೋನ್. ಇದನ್ನೆಲ್ಲ ತ್ಯಾಗ ಮಾಡಿದ ಮೇಲೆ ಒಂದು ಫೋಟೋ ಸಿಗುತ್ತೆ. ಆ ಒಂದು ತ್ಯಾಗಗಳಿಗೆ ರೆಡಿ ಇದ್ರೆ ಮಾತ್ರ, ಅಷ್ಟೊಂದು ನಾವು ತ್ಯಾಗವನ್ನು ಮಾಡಿ ಅಷ್ಟು ಪೇಷನ್ಸ್ ಇಂದ ಎಲ್ಲ ರೆಡಿ ಇದ್ರೆ ಮಾತ್ರ ಇಂಥದ್ದೊಂದು ಫೀಲ್ಡಿಂಗ್ ಬರಬೇಕು. ಇಲ್ಲಾಂದ್ರೆ ಈ ಫೀಲ್ಡಿಂಗ್ ಬರೋಕ್ಕಾಗಲ್ಲ. ಸಾಮಾನ್ಯವಾಗಿ ಎಲ್ಲರಿಗೂ ಈ ಫೀಲ್ಡಿಂಗ್ ಬರೋಕ್ಕಾಗಲ್ಲ. ವನ್ಯಜೀವಿ ಜಗತ್ತು ಅನ್ನೋದು ತುಂಬಾ ವಿಸ್ಮಯ. ನಾನು ಈಗಾಗಲೇ ಹೇಳಿದೆ, ಬಹಳ ಅಂದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಬಹುಶಃ ಒಂದು ಇಡೀ ಜನ್ಮದಲ್ಲಿ ನಾವು ಎಷ್ಟು ಓದಿದ್ರು ಸಾಕಾಗಲ್ಲ. ಈಗ ಒಂದು ಹ್ಯೂಮನ್ ಬಿಹೇವಿಯರ್ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ನಮಗೊಂದು ರೆಡಿಮೇಡ್ ಸ್ಯಾಂಪಲ್ ಸೈಜ್ ಸಿಗುತ್ತೆ. ಈಗ ಉದಾಹರಣೆಗೆ
ಅಮ್ಮನ ಆಸರೆ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಒಂದು ತಾಯಿ ತಾನು ಒಂದು ಮಗುವಿಗೆ ಜನ್ಮ ಕೊಟ್ಟಾಗ ಅವಳ ಬಿಹೇವಿಯರ್ ಹೇಗಿರುತ್ತೆ, ಅವಳ ಮನಸ್ಸಿನ ತುಮುರುಗಳು ಹೇಗಿರುತ್ತೆ ಅನ್ನೋದು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ನಮ್ಗೆ ಸಾಗರದ ಒಂದು ಸ್ಯಾಂಪಲ್ ಸೈಜ್ ಸಿಕ್ಬಿಡುತ್ತೆ. 1,00,000 ಜನ ಪಾಪ್ಯುಲೇಷನ್ ಇದೆ, ಅದ್ರಲ್ಲಿ 1,000 ಜನನ್ನ ನಾವು ಇಂಟರ್ವ್ಯೂ ಮಾಡ್ಬೋದು ಅಥವಾ ಅವ್ರನ್ನ ಸ್ಟಡಿ ಮಾಡ್ಬೋದು. ತಾಯಿ ಮಗುವಿನ ಹೇಗೆ ನೋಡ್ಕೊಳ್ತಾಳೆ, ಹೇಗೆ ಮಾಡ್ತಾಳೆ ಅಂತ ಹೇಳಿ. ಮತ್ತೆ ಅವರು ಎಕ್ಸ್ಪ್ರೆಸ್ ಮಾಡ್ತಾರೆ ತಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಮಾತಿನ ಮೂಲಕ ಅಥವಾ ಬಾಡಿ ಲ್ಯಾಂಗ್ವೇಜ್ ಮೂಲಕ ಎಕ್ಸ್ಪ್ರೆಸ್ ಮಾಡ್ತಾರೆ. ಇದು ಹೀಗೆ ವೈಲ್ಡ್ ಲೈಫ್ ಫೋಟೋಗ್ರಫಿಯಲ್ಲಿ ಅಥವಾ ವೈಲ್ಡ್ ಲೈಫ್ ಬಿಹೇವಿಯರ್ ನಲ್ಲಿ ನಮಗೆ ಸ್ಯಾಂಪಲ್ ಸೈಜ್ ಸಿಗೋದಿಲ್ಲ. ಸ್ಯಾಂಪಲ್ ಸೈಜ್ ಯಾಕೆ ಸಿಗಲ್ಲ ಅಂತಂದ್ರೆ ಕಾಡಿಗೆ ಹೋದಾಗ ನಮ್ಗೆ ಆ ಪ್ರಾಣಿ ಸಿಗುತ್ತೆ ಅನ್ನೋದೇ ಫಸ್ಟ್ ಆಫ್ ಆಲ್ ಗ್ಯಾರಂಟಿ ಇಲ್ಲ. ಆ ಪ್ರಾಣಿ ಅಕಸ್ಮಾತ್ ಸಿಕ್ಕಿದ್ರು ಅದು ಒಂದು ಪ್ರಾಣಿ ಮಾತ್ರ ಆಗುತ್ತೆ. ಇಟ್ ಇಸ್ ನಾಟ್ ಎ ರೆಪ್ರೆಸೆಂಟೇಟಿವ್ ಆಫ್ ಇಟ್ಸ್ ಕಮ್ಯುನಿಟಿ. ಒಂದು ಕಮ್ಯುನಿಟಿ ರೆಪ್ರೆಸೆಂಟೇಟಿವ್ ಆಗಿರಲ್ಲ. ಪ್ರತಿಯೊಂದು ಈಗ ಹುಲಿ ಮರಿ ಹಾಕಿದಾಗ ಅದು ಹೇಗೆ ಬಿಹೇವ್ ಮಾಡ್ತಿದೆ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಬೇಕಂದ್ರೆ 100 ಹುಲಿ ಮರಿ ಹಾಕಿರೋ ಹುಲಿ ನೋಡ್ಬೇಕು. ಆದ್ರೆ ಅಂತದ್ದು ನಿಮಗೆ ಸಿಗೋದಿಲ್ಲ. ಒಂದು ಸಿಕ್ಕಿರುತ್ತೆ, ನಮ್ಮ ಜೀವಮಾನದಲ್ಲೇ ಒಂದು ನೋಡಕ್ ಸಿಕ್ಕಿರುತ್ತೆ. ನಮ್ಮೊಂದು 17 ವರ್ಷದ ಡಿಪಾರ್ಟ್ಮೆಂಟ್ ಸರ್ವಿಸ್ ಅಲ್ಲಿ ಒಂದು ಹುಲಿನೂ ನಾನು ಕಾಡಿನಲ್ಲಿ ಲೈವ್ ಆಗಿ ನೋಡಿಲ್ಲ. ಅಂದ್ರೆ ಅಷ್ಟು ರೇರ್, ನಮ್ಗೆ ಅದೃಷ್ಟ ಇಲ್ಲ ಅಂತ. ಸೊ ಅಂಥದ್ದು ಸಿಕ್ಕಿದಾಗ ಅದು ಮರಿ ಹಾಕಿರ್ಬೇಕು, ಅದಕ್ಕೆ ಒಂದು ಫಾನಿಂಗ್ ಕವರ್ ಅದು ರೆಡಿ ಮಾಡಿರ್ಬೇಕು ಅಥವಾ ಅದಕ್ಕೊಂದು ಟೆರಿಟರಿ ಮಾಡಿರ್ಬೇಕು. ಇದೆಲ್ಲ ಸರ್ಕಮ್ಸ್ಟೆನ್ಸಸ್ ಗಳಿಂದಾನೇ ಆ ಒಂದು ಹುಲಿಯ ಅಥವಾ ಯಾವ್ದೊಂದು ಪ್ರಾಣಿ ಬಿಹೇವಿಯರ್ ಅರ್ಥ ಆಗುತ್ತೆ. ಕಾಡಿಗೆ ಹೋಗಿರ್ತೀವಿ, ಒಂದು ಆನೆ ನೋಡ್ತೀವಿ, ಆನೆ ಮರಿಗಳ ಜೊತೆ ಹೋಗ್ತಾ ಇರುತ್ತೆ. ಅದು ಕೆಲವೊಂದ್ಸಲ ಕಿವಿ ಅಲಾಡಿಸ್ತಾ ಇರುತ್ತೆ, ಕೆಲವೊಂದ್ಸಲ ಬಾಲ ಎತ್ತಿ ತನ್ನ ಅಸಹನೆಯನ್ನು ತೋರಿಸ್ತಾ ಇರುತ್ತೆ. ಅದ್ರ ಹೋಮ್ ರೇಂಜ್, ನನ್ನ ಹೋಮ್ ರೇಂಜ್ ಇದ್ರೊಳಗೆ ಬರಬೇಡ ಅನ್ನೋದನ್ನ ಸೂಕ್ಷ್ಮವಾಗಿ ಮೂಲಕ ಹೇಳ್ತಾ ಇರುತ್ತೆ. ಕೆಲವೊಂದ್ಸಲ ಕಿವಿ ಪಡ್ಕೊಳ್ಳುತ್ತೆ, ಕೆಲವೊಂದ್ಸಲ ತಲೆ ಅಲ್ಲಾಡಿಸುತ್ತೆ. ಇದೆಲ್ಲ ಅರ್ಥ ಆಗ್ಬೇಕು ಅಂದ್ರೆ ನಮ್ಗೆ ಅಷ್ಟು ಪೇಷನ್ಸ್ ಬೇಕು, ಅಷ್ಟು ಇನ್ವಾಲ್ವ್ಮೆಂಟ್ ಬೇಕು. ಈಗ ನಾವು ಉಲ್ಲಾಸ್ ಶಾನ್ಭಾಗ್ ಅವರ ಫೋಟೋಗಳನ್ನೆಲ್ಲ ನೋಡ್ತಾ ಇದ್ದಾಗ ಈ ದೀಪಕ್ ಅವರು ಹೇಳಿದ್ರು ಒಂದು ಗುಬೆಯ ಚಿತ್ರ ತೆಗಿಲಿಕ್ಕೆ ಇಂದಿನಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ ಪ್ರಾರಂಭವಾಗಿದ್ದು ಏಪ್ರಿಲ್ 4ಕ್ಕೆ ಮುಕ್ತಾಯವಾಗಲಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಪರಶುರಾಮಪ್ಪ ತಿಳಿಸಿದ್ದಾರೆ. ಈ ಕುರಿತು ಮಾಹಿತಿ ನೀಡಿದ ಅವರು, ಸಾಗರ ತಾಲೂಕಲ್ಲಿ ಇವತ್ತಿಂದ 21/3/2025ರಿಂದ 4/4/2025ರವರೆಗೆ ಒಟ್ಟು ಎಸ್ಎಲ್ಸಿ ಪರೀಕ್ಷೆ ನಡೆಯುತ್ತೆ. ಎಸ್ಎಲ್ಸಿ ಪರೀಕ್ಷೆಯನ್ನು ಸುಗಮವಾಗಿ ನಮ್ಮ ತಾಲೂಕಲ್ಲಿ ನಾವು ವ್ಯವಸ್ಥಿತವಾಗಿ ನಡೆಸಲಿಕ್ಕೆ ಎಲ್ಲ ಕ್ರಮಗಳನ್ನು ನಾವು ಈ ರೀತಿ ಕೈಗೊಂಡಿದ್ವಿ. ಜೊತೆಗೆ ಜಿಲ್ಲಾ ಹಂತದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಜೊತೆಗೆ ನಮ್ಮ SP ಅವರ ಮಾರ್ಗದರ್ಶನದಲ್ಲಿ ಮತ್ತು ನಮ್ಮ ಉಪನಿರ್ದೇಶಕರ ಮಾರ್ಗದರ್ಶನದಲ್ಲಿ ನಮಗೆ ಮೊನ್ನೆ ಒಂದು ಜಿಲ್ಲಾ ಮಟ್ಟದಲ್ಲಿ ಒಂದು ಸಭೆ ಆಯಿತು. ಈ ಪರೀಕ್ಷೆಯನ್ನು ಯಾವ ರೀತಿ ವ್ಯವಸ್ಥಿತವಾಗಿ ನಾವು ಮಾಡಬೇಕು, ಯಾವುದೇ ಲೋಪದೋಷಗಳನ್ನ ಬಗ್ಗೆ ಅವರು ಸೂಚನೆಗಳನ್ನು ನಮಗೆ ನೀಡಿದ್ದಾರೆ. ಅದೇ ರೀತಿ ನಾವು ನಮ್ಮ ಸಾಗರ ತಾಲೂಕಲ್ಲಿ ಮಾನ್ಯ ಉಪವಿಭಾಗಾಧಿಕಾರಿಗಳ ನೇತೃತ್ವದಲ್ಲಿ ನಮ್ಮ ಎಲ್ಲ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳ ಸಭೆಯನ್ನು ಮಾಡಿ ಪ್ರತಿಯೊಂದು ಇಲಾಖೆಯ ಸಹಕಾರವನ್ನು ನಾವು ಪರೀಕ್ಷೆ ವ್ಯವಸ್ಥಿತವಾಗಿ ನಡೆಯಲಿಕ್ಕೆ ನಾವು ಕ್ರಮಗಳನ್ನು ಕೈಗೊಂಡಿದ್ದೀವಿ. ನಮ್ಮಲ್ಲಿ ಈ ಸರಿ 9 ಪರೀಕ್ಷಾ ಕೇಂದ್ರಗಳುಂಟು. ಸಾಗರ ಪಟ್ಟಣದಲ್ಲಿ 4 ಪರೀಕ್ಷಾ ಕೇಂದ್ರಗಳು ಮತ್ತೆ ಹಳ್ಳಿಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ 5 ಪರೀಕ್ಷಾ ಕೇಂದ್ರಗಳು, ಒಟ್ಟು 9 ಪರೀಕ್ಷಾ ಕೇಂದ್ರಗಳುಂಟು. ಈ ಪರೀಕ್ಷಾ ಕೇಂದ್ರಗಳಲ್ಲಿ 2961 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಈ ಸರಿ ಬರೀತಾ ಇದ್ದಾರೆ. ಅದರಲ್ಲಿ ಗಂಡು ಮಕ್ಕಳು 1575 ಮತ್ತೆ
ಹೆಣ್ಮಕ್ಳು 1386 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೀತಾ ಇದ್ದಾರೆ. 9 ಪರೀಕ್ಷಾ ಕೇಂದ್ರಗಳಲ್ಲಿ ನಾವು ಇಲಾಖೆ ನಿರ್ದೇಶನದಂತೆ 9 ಪರೀಕ್ಷಾ ಕೇಂದ್ರಗಳಿಗೂ ಒಬ್ಬ ಅಬ್ಸರ್ವರ್ನ ನೇಮಕ ಮಾಡಿದ್ದೀವಿ. ಅವರು ಪರೀಕ್ಷೆ ಮುಗಿಯುವವರೆಗೂ ಸಹ ಅಲ್ಲಿದ್ದು ಅಲ್ಲಿ ಯಾವುದೇ ತೊಂದರೆಗಳಾಗದ ರೀತಿಯಲ್ಲಿ ಅವರು ಕರ್ತವ್ಯ ನಿರ್ವಹಣೆ ಮಾಡ್ತಾರೆ. ಪ್ರತಿ ಪರೀಕ್ಷಾ ಕೇಂದ್ರದಲ್ಲಿ ಒಬ್ಬರು ಸಿಟ್ಟಿಂಗ್ ಸ್ಕ್ವಾಡ್ ಅನ್ನ ನಾವು ನೇಮಕ ಮಾಡಿದ್ದೀವಿ. ಒಂದು ಪರೀಕ್ಷಾ ಕೇಂದ್ರಕ್ಕೆ ಒಬ್ಬರು ಸೆಂಟ್ರಲ್ ಚೀಫ್ ಇರ್ತಾರೆ, ಜೊತೆಗೆ ಸಿಟ್ಟಿಂಗ್ ಸ್ಕ್ವಾಡ್ ಇರ್ತಾರೆ. ಮತ್ತೆ ಇವರೆಲ್ಲರನ್ನ ಮತ್ತೆ ಮಾರ್ಗಾಧಿಕಾರಿಗಳನ್ನ ನಾವು ನೇಮಕ ಮಾಡಿದ್ದೀವಿ. ಈ ಸರಿ ವಿಶೇಷ ಅಂತಂದ್ರೆ ಕಳೆದ ವರ್ಷದಿಂದನೇ ನಾವು ಈ ರಾಜ್ಯಾದ್ಯಂತ SSLC ಪರೀಕ್ಷೆಯನ್ನ ವೆಬ್ಕಾಸ್ಟಿಂಗ್ ಮೂಲಕ ಮಾಡಬೇಕು ಅನ್ನುವ ನಿಟ್ಟಲ್ಲಿ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಎಲ್ಲಾ ಪರೀಕ್ಷಾ ಕೊಠಡಿಗಳಲ್ಲಿ CCTV ಕ್ಯಾಮೆರಾವನ್ನು ಅಳವಡಿಸಿದ್ದೀವಿ. 128 ಪರೀಕ್ಷಾ ಕೊಠಡಿಗಳು ನಮ್ಮ ತಾಲೂಕಲ್ಲಿ ಇದ್ದಾವೆ. ವೆಬ್ಕಾಸ್ಟಿಂಗ್ ಒಂದು ಒಳ್ಳೆಯ ರೀತಿಯಿಂದ ನಡೆಯಲಿಕ್ಕೆ ನಾವೆಲ್ಲ ಕ್ರಮಗಳನ್ನು ಕೈಗೊಂಡಿದ್ದೀವಿ. ನಮ್ಮ ಮಕ್ಕಳು ಇವತ್ತೇನು ಪರೀಕ್ಷೆಯನ್ನು ಬರೀತಾ ಇದ್ದಾರೆ ಅವರೆಲ್ಲರಿಗೂ ಒಂದು ಉತ್ತಮವಾಗಿ ಪರೀಕ್ಷೆಯನ್ನು ಬರಲಿ, ಉತ್ತಮ ಫಲಿತಾಂಶವನ್ನು ನಾವು ತರಲಿಕ್ಕೆ ನಮ್ಮ ಹಂತದಲ್ಲಿ ಎಲ್ಲ ಕ್ರಮಗಳನ್ನು ಕೈಗೊಂಡಿದ್ದೀವಿ. ಇವತ್ತೇನು ಪರೀಕ್ಷೆ ಎಲ್ಲ ಬರೀತಾ ಇದ್ದಾರೆ ಎಲ್ಲ ಮಕ್ಕಳಿಗೆ ನಾವು ಇಲಾಖೆ ಪರವಾಗಿ ಶುಭ. ಇದು ಶುಕ್ರವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.